ಓಕೆ, ಕನ್ನಡದಲ್ಲಿ ಮಾಡ್ತಿದ್ದೀವಿ. ಬ್ರೋಸ್, ಸಿಸ್ಟರ್ಸ್, ಬ್ರದರ್ಸ್, ಅಂಕಲ್ಸ್, ಆಂಟೀಸ್. ಇದು ಆಕ್ಚುಲಿ ಚೆನ್ನಾಗಿದೆ. ಕ್ಯಾಪ್ಟನ್ ಯಾರು ಹೇಳಿ? ನನ್ನ ಮೇಲೆ ಆಣೆ ಇಟ್ಟು. ಹಾಯ್ ಬ್ರೋ. ರೈಡರ್ ಬ್ರೋ. ಹಾಯ್ ಫ್ರೆಂಡ್ಸ್, ತುಂಬಾ ಊಟಲಿದ್ದೀವಿ, ತುಂಬಾ ಕೋಲ್ಡ್ ಇದೆ, ತುಂಬಾ ಚಳಿ ಆಗ್ತಿದೆ, ಆದ್ರೂ ಬೈಕ್ ಓಡಿಸ್ತಾ ಇದೀವಿ. ಸೂಪರ್ ಬ್ರೋ ಫೋಟೋಸ್ ಹೋಗ್ತಿದೀವಿ ಬ್ರೋ, ಅಲ್ಲಿ ಸಿಗ್ತೀವಿ. ಅದೇ ಹಿಂದೆ ಬಂದು ಇಡ್ತೀನಿ ನಾನು. ಇವನು ರೈಡರ್ ಅಲ್ಲ ಅವರು. ನೆನ್ನೆ ಬಂದು ಆನೆ ಹೋಗ್ಬಿಟ್ಟು ನನಗೆ ಇಲ್ಲಿ ಮಾಡಿ ಗಾಡಿ ನೋಡಿ ಚೆನ್ನಾಗಿ ನೋಡಿ, ಇಲ್ಲಿ ನೋಡ್ರಿ ಎಲ್ಲ ಬೆಂಡ್ ಮಾಡಿ ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ. ಬಂದು ಇಲ್ಲ ಬ್ರೋ, ಫಸ್ಟು ಅದು ಏನಾಯ್ತಂದ್ರೆ ಅದು ಹಂಗೆ ಆಗೋಯ್ತು ಬಿಡಿ. ಆನೆ ನೋಡಿದ ತಕ್ಷಣ ಗಾಬರಿ ಆಗೋಯ್ತು ಒಂದು ಸ್ವಲ್ಪ. ಅದು ಬೇರೆ ಬತ್ತೈತೆ ಕೊಂಬಾನೆ. ಐಸ್, ನೀವು ಏನಾದ್ರು ಊಟಿ ಟ್ರಿಪ್ ಪ್ಲ್ಯಾನ್ ಮಾಡ್ತು ಅಂದರೆ ಒಂದಲ್ಲ 2 ಜರ್ಸಿ ತಗೊಳ್ಳಿ, ಶೂಸು ಮತ್ತು ಥಿಂಗ್ಸ್ ಎಲ್ಲ ತಗೊಬನ್ನಿ. ಇಲ್ಲೆಲ್ಲ ಅಲ್ಲೇಗೆ ಹೊಡಿತಾರೆ, ಶೂಟ್ ಮಾಡಾಕ್ಬಿಡ್ತಾರೆ. ಅವ್ರ ಫ್ರಂಟ್ ಹೋಗಲಿ, ನಾವು ಬ್ಯಾಕ್ ಸೈಡೇ ಬರ್ತಿರ್ತೀವಿ. ನಡೆ K09 JM 0. ನಾವು ಲೊಕೇಶನ್ಸು ಅದು ಇದೆಲ್ಲ ಕೇಳಿ ಸಾಕಾಗ್ಬಿಟ್ಟೈತೆ. ನೀವು ಬಂದರೆ ವೀಡಿಯೋ ನೋಡಿ, ಡೈರೆಕ್ಟ್ ನೀವು ಬರ್ತೀರಾ, ಲೊಕೇಶನ್ಗೆ ಹೋಗ್ತೀರಾ ಅಷ್ಟೇ. ಎಲ್ಲ ಲೊಕೇಶನ್ಸು ಎಲ್ಲ ಪಿನ್ ಮಾಡಿಬಿಡ್ತೀನಿ ನಾನು ಯೂಟ್ಯೂಬ್ ಚಾನಲ್ ಡಿಸ್ಕ್ರಿಪ್ಷನಲ್ಲಿ. ಅವರು ಬ್ರೇಕ್ ಹೊಡೆದು ನಾನು ಬಿಲ್ಸೋಣ ಅಂತ ನೋಡ್ತಿದ್ದಾರೆ ಫ್ರೆಂಡ್ಸ್. ಆಲ್ರೆಡಿ ಬಿಲ್ಸಿದ್ರು ಫಾರೆಸ್ಟ್ನಲ್ಲಿ. ಆನೆ ಹತ್ರ ಬಂದ ತಕ್ಷಣ ಏನೋ ಇಂಡಿಕೇಟ್ರ್ ಆನ್ ಮಾಡಿಲ್ಲ, ಏನೋ ಆನ್ ಮಾಡಿಲ್ಲ, ಹಂಗೆ ಬ್ರೇಕ್ ಹೊಡೆದು ಕೆಳಗೆ ಬಿಳಿಸ್ಬಿಟ್ರು. ನಾನು ಡಿಸ್ಟೆನ್ಸಲ್ಲೇ ಹೋಗೋಣ ಬೇಕಂತ ಬಿಳಿಸ್ಬಿಡ್ತಾರೆ ಅವರು. ಕೈಯೆಲ್ಲ ತುಂಬ ಐಸಾಗ್ಬಿಟ್ಟಿದೆ. ಕುದುರೆ ಸವಾರಿ, ಹಾರ್ಸ್ ರೈಡ್. ನೋಡ್ರಪ್ಪ ತಮಿಳ್ನಾಡು ಟೂರಿಸಮ್, ಬೋಟ್ ಹೌಸ್, ಊಟಿ. ವೇಸ್ಟ್ ಅಂತೆ ಅದು, ಯಾಕಂದರೆ ಅಲ್ಲಿ ವಾಟರ್ ಅಷ್ಟು ಚೆನ್ನಾಗಿಲ್ಲ, ಎಲ್ಲ ಬದಿ ನೀರು. ಹಿಮಾಲಯನ್ ರೈಡ್ ಮಾಡ್ತಿರೋ ಅವ್ರ ಹೆಸರು ಹರೀಶ್ ಅಂತ. ಅವ್ರ ಬಿಸ್ನೆಸ್ ಮ್ಯಾನ್ ಅವರು. ಮತ್ತು ಬ್ಯಾಕ್ ಸೈಡ್ ಇರೋರು ನಮ್ಮ ಬ್ರೋ ಜೈ ಚಂದ್ರ ಅಂತ, ನಮ್ಮ ಚಾಮರಾಜನಗರ ಡಿಸ್ಟಿಕ್ ಯೂತ್ ಕಾಂಗ್ರೆಸ್ನಲ್ಲಿ ಉಪಾಧ್ಯಕ್ಷ. ತಪ್ಪು ಎಲ್ಲರಿಗೂ ಗೊತ್ತು. ಮಹದೇಶ್ವರ ಬೆಟ್ಟಕ್ಕೆ ಬಂದರೆ ನಮ್ಮ ಲಾಡ್ಜ್ನ ವಿಸಿಟ್ ಮಾಡಿ ಇಬ್ಬರು ಬೀಳ್ತಾಯಿದ್ವಿ ನೋಡಿದ್ರಾ? ಲಾಡ್ಜ್ನ ವಿಸಿಟ್ ಮಾಡಿ. ಎಗರ್ತದೆ ಅದು ಬೋಡ್ಡಿ ಮಕ್ಳ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಮಕ್ಳ ಸಾಯಿಸ್ಬಿಡ್ತಾರೆ ಇವರು. ಬದಿ ಸ್ಕಿಡ್ ಆಯ್ತೈತೆ ಫ್ರೆಂಡ್ಸ್, ಬ್ರೇಕ್ ಹೊಡೆಯೋಕ್ಕೆ ಇಲ್ಲ. ಎಲ್ಲ ಒಂದೇ ಥರ ಗೌರ್ಮೆಂಟ್ ಕ್ವಾರ್ಟರ್ಸ್, ಏನಂತ ಗೊತ್ತಾಗ್ತಿಲ್ಲ, ಬಟ್ ಲೈಫಾಗಿದೆ ನೋಡೋದಕ್ಕೆ. ಸೈಡ್ಗೆ ಹೋಗೋಣ ನಾವು. ಆನೆ ನಡೆದಿದ್ದೆ ದಾರಿ ಅಂದಾಗ ಕುದುರೆ ನಡೆದಿದ್ದು ದಾರಿ ಆಗ್ಬಿಟ್ಟೈತೆ. ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನ್ ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಇದು ಈಗ ಏನಂತೀರಾ? ಹಾಯ್ ಫ್ರೆಂಡ್ಸ್, ಈಗ ಮತ್ತೆ ನೆಕ್ಸ್ಟ್ ಯಾವ ಪ್ಲೇಸ್ ಬ್ರೋ? ದೊಡ್ಡಬೆಟ್ಟ ಪೀಕ್ ಅಂತೆ. ನೆಕ್ಸ್ಟ್ ಜರ್ನಿ ದೊಡ್ಡಬೆಟ್ಟ ಪೀಕ್ ಅಂತೆ. ಅವನು ಉಲ್ಲಾಸದ ಮಲೆ ಜನುಗುತ್ತಿದೆ ಹನ್ನಲೆ ಸಂಜೆಯಲ್ಲಿ. ಹಂಗೆ ನಾನು ಹಿಂಗೆ ಹೋಯ್ತಿದ್ದೆ, ಹೋಯ್ತು ಇವು ಎಟ್ಟೆ ಬಿಟ್ಟೈತಾಗೆ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ.
ಸಡನ್ಲಿ ಬ್ರೇಕ್ ಹಾಕ್ಬಿಟ್ರೆ ಆನೆ ಆಯ್ತು ಅಂತ ನನಗೆ ಹೋಗುತ್ತೆ. ಕ್ಲೋಸಪ್ಪಲ್ಲಿ ಆಯ್ತಿದೆ, ಅದಕ್ಕೆ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ದೀನಿ ಇವತ್ತು. ನೆನ್ನೆ ಯಾವುದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನು ರೀಸನ್ ಅಂದರೆ ಕಂಟಿನ್ಯೂಸ್ ಮಳೆಗಿಂತ ಇನ್ನೊಂದು ಏನಂದರೆ ಬ್ಯಾಟ್ರಿ ಇಲ್ಲ ಗೋಪ್ರೋನಲ್ಲಿ. ಇದು ಅನ್ಎಕ್ಸ್ಪೆಕ್ಟೆಡ್ಡಾಗಿ ಬಂದಿರೋ ಟ್ರಿಪ್ ಇದು ಅಷ್ಟೇ. ಅದರಿಂದ ಚಾರ್ಜ್ಗೆ ಹಾಕಲಿಲ್ಲ, ಹಂಗೆ ಇಟ್ಟಿದೆ ಗೋಪ್ರೋ. ಆ್ಯಕ್ಚುಲಾಗಿ ಮೈಸೂರು ಪ್ಲ್ಯಾನ್ ಇದ್ದಿದ್ದು ಅಷ್ಟೇ. ನಾವು ಮೈಸೂರು ಬರ್ತಾ ಮೂಗೂರಿಂದ ಮುಂದೆ ನರಸೀಪುರ ಹತ್ರ ಪ್ಲ್ಯಾನ್ ಚೇಂಜ್ ಆಯಿತು. ಊಟಿಗೆ ಹೊಡೆದು ಬಿಡೋಣ ಗಾಡಿನ, ಸುಮ್ಮನೆ ರೌಂಡ್ ಹಾಕಿ ಬರೋಣ ಅಂತ ಪ್ಲ್ಯಾನ್ ಮಾಡಿಲ್ಲ. ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗಿರೋದು, ಅದರಿಂದ ಯಾವುದೇ ಕಿಟ್ ಏನು ತಂದಿಲ್ಲ. ಸ್ಕೂಲ್ ಮೇಲ್ಗಡೆ ಅನಿಸುತ್ತೆ. ಹಾಂ, ಸ್ಕೂಲ್. ಕರ್ನಾಟಕದ ಗಾಡಿ ಯಾವ್ದಾರು ಸಿಗುತ್ತೋ ನೋಡೋಣ. ಇನ್ನೊಂದು ಹೇಳ್ಬೇಕು ಫ್ರೆಂಡ್ಸ್, ನಮ್ಮ ಬ್ರದರ್ಸು ಬಂದಿದ್ದಾರಂತೆ. ಅವರು ನಡುಬೆಟ್ಟದಲ್ಲಿ ಇದ್ದೀನಿ ಅಂದರು. ಅವರು ನೆನ್ನೆ ಬೆಟ್ಟದಿಂದ ಹೊರಡು ಇವತ್ತು ಮಾರ್ನಿಂಗ್ ಬಂದಿದ್ದಾರೆ. ನೋಡೋಣ ಸಿಗ್ತಾರೆ ಏನಂತ. ಸಿಕ್ಕಿದ್ರೆ ವ್ಲಾಗಲ್ಲಿ ರಿವ್ಯೂ ಮಾಡ್ತೀನಿ. ಈಗೇನಪ್ಪ ಈ ಥರ ಇವ ಮಾಡ್ತವನೆ ಅನ್ಕೊಂಬಿಡಿ ವ್ಲಾಗ್ನ. ನನಗೆ ಯಾಕಂದರೆ ಇದೇ ಫಸ್ಟ್ ವ್ಲಾಗ್ ಮಾಡ್ತಾ ಇರೋದು, ನನಗೆ ಗೊತ್ತಿಲ್ಲ ಅಷ್ಟಾಗಿ. ಏನಿದ್ರೆ ಅಡ್ಜಸ್ಟ್ ಮಾಡ್ಕೊಂಡಿಲ್ಲ. ಲರ್ನಿಂಗ್ ಸ್ಟೇಜಲ್ಲ, ಹೋಯ್ತಾ ಸರಿಯಾಗ್ಬೋದು, ಸರಿ ಮಾಡ್ಕೊಳ್ತೀನಿ. ದೊಡ್ಡ ಬೆಟ್ಟ ಬಂದಾಯಿತು ಫ್ರೆಂಡ್ಸ್, ಬಂದಾಯಿತು. ಇನ್ನೂ ಎಷ್ಟು ದೂರ ಐತಪ್ಪ? 3 ಕಿಲೋಮೀಟ್ರೇನೇ ಇದೆ. ಸಡನ್ಲಿ ಬೋರ್ಡ್ ನೋಡ್ಬಿಟ್ಟು ಖುಷಿ ಆಗೋಯ್ತು. ಇಷ್ಟು ಇನ್ನೂ 4 ಕಿಲೋಮೀಟ್ರ್ ಇದೆ. ದೊಡ್ಡ ಬೆಟ್ಟ ಪಿಕ್ 4 ಕಿಲೋಮೀಟರ್ಸ್. 3 ಹಾಕಿದ್ದಾರೆ, ಅಲ್ಲಿ 4 ಹಾಕಿದ್ದಾರೆ. ಓ ಫ್ರೆಂಡ್ಸ್, ಮಸ್ಟ್ ಅನ್ಸುಡ್ಡು ನೋಡಿ ಜಾಗ ಹೆಂಗಿದೆ ಅಂತ. ಎದ್ದರ್ ಮಾತ್ರ ಮಾತಾಡೋಂಗಿಲ್ಲ ಫ್ರೆಂಡ್ಸ್. ಬ್ರೋ ವೀಡಿಯೋ ಮಾಡ್ತೀನಿ ಅಂತ ಹೇಳಿದ್ದಾರೆ, ಅದಕ್ಕೆ ಡಿಸ್ಟೆನ್ಸಲ್ಲಿ ಬರ್ತಾಯಿದ್ದೀನಿ. ಬರೆಯಲ್ಲಿದ್ದಾರೆ, ಸ್ಪೀಡಾಗಿ ಹೋಗ್ತಾಯಿದ್ದೀನಿ ನನ್ನ ಕೈಲಿ ಆದಷ್ಟು. ಯಾಕಂದರೆ ಕೈಯೆಲ್ಲ ಫುಲ್ಲು ಐಸ್ ಆಗಿಬಿಟ್ಟಿದೆ. ವೆದರ್ ಮಾತ್ರ ತುಂಬ ಈಪಾಗಿದೆ ಫ್ರೆಂಡ್ಸ್. ಓಹೋ ಹೆಂಗೋ ವೆಹಿಕಲ್ಸ್ ಇಲ್ಲದೆ ಇರೋದಕ್ಕೂ ಪರವಾಗಿಲ್ಲ. ನೋಡಿ ಫ್ರೀಜ್ ಆಗಿಬಿಟ್ಟಿದೆ ಕೈಯೆಲ್ಲ. ಬರ್ತಾ ಇದ್ದಾರೆ. ಪಾರ್ಕಿಂಗ್ ಈಗ ಮಾಡಿದ್ದಾರೆ ಬ್ರೋ. ಯಾರಿಗೂ ಇವರು ಬೋಧೆ ಕೇಸ ಇಲ್ಲ, ವರ್ಕ್ ಮಾಡ್ತಿರೋರು. ಸಾರಿ ಬ್ರೋ, ಸಾರಿ. ಇದೇ ಸ್ವರ್ಗ ಸಾಂಗ್ ಹಾಕಿ ಜೈ ಬ್ರೋ. ಈ ಲೊಕೇಶನ್ಗೆ ಇದೇ ಸ್ವರ್ಗ ಸಾಂಗ್ ಹಾಕ್ಬಿಡು ಬ್ರೋ. ಎಡಿಟಿಂಗಲ್ಲಿ ಹಾಕ್ತಾರೆ ನಿಮಗೋಸ್ಕರ ಹಾಕ್ತಾರೆ. ಟೋಲ್ ಇದೆ. ಎನಿ ಟೈಮ್ ಎನಿವೇರ್ ಎನಿ ಟೈಮ್ ಎನಿಬಡಿ, ಯಾರೇ ಇದ್ರೇನು ರವಿಚಂದ್ರ ಇಸ್ ದ ಫಸ್ಟ್. ಸ್ಲೋಲಿ ಹೋಯ್ತಿರ್ತೀನಿ, ಬನ್ನಿ ಬ್ರೋ. ಓ ಎಕ್ಸಿಟ್ ಪ್ಲೇಸ್ ಅದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಲೊಕೇಶನ್. ಆನೆಗೀನೆ ಬಂದರೆ ಕಷ್ಟ ಅಷ್ಟೇ. ನೋಡಿದ್ರೇ ಖರಾಬಾಗೈತೆ ಜಾಗ. ಬಟ್ ಅದೇ ಥರ ಮಸ್ತಾಗೈತೆ. ನೇಚರ್ ಲವರ್ಸ್ಗೆ ತುಂಬ ಪೀಸ್ಫುಲ್ ಆದ ಜಾಗ. ಯಾರಿಗೆ ಯಾವುದೇ ಪ್ರಾಬ್ಲಮ್ ಇರಲಿ, ಏನೇ ಇರಲಿ, ಮೈಂಡ್ ಅಪ್ಸೆಟ್ಟು ಆ ಥರ ಯಾವುದೇ ಮನೋಜ್ಞಾನಿಕವಾಗಿ ಕಿರುಕುಳ ಇತ್ತಂದರೆ ಈ ಥರ ಪ್ಲೇಸಸ್ ವಿಸಿಟ್ ಮಾಡಿ. ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ. ಪ್ಲಾಸ್ಟಿಕ್ಸು ಅಲೌಡ್ ಇಲ್ಲ ಅಂತ ಹಾಕಿದ್ದಾರೆ.
ದಾನಕ್ಕೆ ಹೋಗೋಣ, ಎಲ್ಲಿ ಇನ್ನೂ ಬಂದಿಲ್ಲ ಅವರು. ಡೇವೇಶನ್ ಆಯಿತು ಆ ಕಡೆ, ಅದು ಬರೋರಿಗೆ ಅನಿಸುತ್ತೆ, ಬಂದಿಲ್ಲ. ಬರಲಿ. ಈಗ ಡ್ರೈವಿಂಗ್ ಬಂದು ಜೈಬ್ರೋ ತಗೊಂಡಿದ್ದಾರೆ, ಅದಕ್ಕೆ ಲೇಟ್ ಮಾಡಿದ್ರು ಅನಿಸುತ್ತೆ. ಲಾಗ್ ಕಂಟಿನ್ಯೂ ಮಾಡ್ತಿದ್ದೀನಿ ಫ್ರೆಂಡ್ಸ್. ಇನ್ಸ್ಟಾ 360 ಹೋಯ್ತಾ ಇದೆ ಫ್ರೆಂಡ್ಸ್ ಒಂದು ಆಟೋದಲ್ಲಿ. ಜಾಗ ಮಾತ್ರ ಟಾಪ್ ಲೆವೆಲ್, ಬಟ್ ಮಳೆ ಬೀಳ್ತಾ ಇದೆ. ವಾವ್, ದ ಬ್ಯೂಟಿಫುಲ್ ಪ್ಲೇಸ್. ನಾನು ತಮಿಳ್ನಾಡಿನಲ್ಲಿರೋ ಪ್ಲೇಸಸ್ನೆಲ್ಲ ಕನ್ನಡದಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ, ಕರ್ನಾಟಕದಲ್ಲಿರೋ ಪ್ಲೇಸಸ್ನೆಲ್ಲ ತಮಿಳಲ್ಲಿ ಎಕ್ಸ್ಪ್ಲೋರ್ ಮಾಡ್ತೀನಿ. ಆಯ್ತು ಬಿಡು. ಯಾವುದೇ ರೀತಿ ಇದಿಲ್ಲ, ತಮಿಳು ಕನ್ನಡ ಎರಡು ಲಾಗ್ ಮಾಡ್ತೀನಿ ನಾನು. ಬಿಡು. ಅದೇ ಬೇರೆ ಕಡೆ ಹೈದರಾಬಾದ್ ಆ ಕಡೆ ಅಂದರೆ 2 ಲ್ಯಾಂಗ್ವೇಜಲ್ಲೂ ಮಾಡ್ತೀನಿ. ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಥರ ನಾನು ಇರ್ತೀನಿ. ನನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಮೂಡಲ್ಲಿ ಇಟ್ಕೊಳ್ಳಿ ಯಾವಾಗಲೂ. ಇನ್ನು ರೆಗ್ಯುಲರ್ ಲಾಗ್ ಬರ್ತಾನೆ ಇರುತ್ತೆ ಫ್ರೆಂಡ್ಸ್. ಯಾಕಂದರೆ ಅದು ಈ ಲಾಗಲ್ಲಿ ನೀವು ಯಾವ ಥರ ಸಪೋರ್ಟ್ ಕೊಡ್ತೀರೋ ಅಂತ ಅದ್ರ ಮೇಲೆ ನಮ್ಮ ಲಾಗ್ ಕಂಟಿನ್ಯೂ ಮಾಡೋಣ ಬೇಡ ಅನ್ನೋದು ಇದೆ. ನನ್ನ ಎಲ್ಲ ಫ್ರೆಂಡ್ಸೇ ಆಗಲಿ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಆಗಲಿ, ನನ್ನ ಫ್ರೆಂಡ್ ಸರ್ಕಲ್ ಆಗಲಿ, ನನ್ನ ಅವ್ರ ಫ್ರೆಂಡ್ಸ್ ಆಗಲಿ, ಎಲ್ಲರೂ ಶೇರ್ ಮಾಡಿ, ಎಲ್ಲ ನೋಡಿ, ವಿಡಿಯೋ ನೋಡಿ, ಒಂದು ಸಪೋರ್ಟ್ ಮಾಡಿ ಅಷ್ಟೇ. ಲರ್ನಿಂಗ್ ಸ್ಟೇಜ್ ಅಲ್ಲ, ಪುಷ್ ಮಾಡಿಬಿಡಿ ಅಷ್ಟೇ ನಾನು ಕೇಳ್ಕೊಳ್ಳೋದು. ವಿ ಆರ್ ಎಂಟರ್ಡ್ ಪ್ಲೇಸ್, ಸ್ಟಿಲ್ ಲುಕ್ಕಿಂಗ್ ಸೋ ಬ್ಯೂಟಿಫುಲ್. ಅನ್ಎಕ್ಸ್ಪೆಕ್ಟೆಡ್ ಪ್ಲೇಸ್ ಬ್ರೋ ಇದು. ಬ್ರೋ ಹಾಕಿದ್ರು ಗಾಡಿನ, ಸಂಧಿ ಜಾಗ ಇಲ್ಲ ಅಲ್ಲಿ. ತುಂಬ ಚೆನ್ನಾಗಿದೆ ಪ್ಲೇಸಸ್ ಎಲ್ಲ ಕಣ. ಬ್ರೋ ಜೈ, ಯಾಕೆ ಯಾರು ತಲೆಗಿಲ್ ಬಿಟ್ಬಿಡ್ತಾರೆ, ಆಮೇಲೆ ಅಲ್ಲಿ ಗಾಡಿ ಹೋಯ್ತೈತೆ. ಯಾಕಂದರೆ ಕಾರ್ ಆದರೆ ಸರಿ, ಬೈಕ್ ಯಾವನಾರು ತಲೆಗಿಲ್ ಬಿಟ್ಬಿಡ್ತಾನೆ. ಯಾಕಂದರೆ ಒಬ್ಬೊಬ್ರಿಗೆ ಕೆ ಆಗಲ್ಲ, ಒಬ್ಬೊಬ್ರಿಗೆ TN ಆಗಲ್ಲ, ಆ ಥರ ಇದ್ದೇ ಇರ್ತಾರೆ. ಎಲ್ಲಿ ಬ್ರೋ? ಸ್ಟಿಪ್ ಆಗಿದ್ರೆ ಸಾಕು ಗಾಡಿ. ವ್ಲಾಗ್ ಮಾಡ್ತಿದ್ದೇವೆ, ಎಲ್ಲ ಸಬ್ಸ್ಕ್ರೈಬ್ ಮಾಡಲೇಬೇಕಪ್ಪ, ಇಲ್ಲ ಅಂದರೆ ಮಾತ್ರ ನಾನು ಮುಡಿ ಯಾರು ಮಾಡ್ತೀರೋ ಅವ್ರಿಗೊಂದೊಂದು ಗಿಫ್ಟ್, ಒಂದೊಂದು ಬೋಂಡ ಬಜ್ಜಿ ಕಲಿಸ್ತೀನಿ ಬೆಟ್ಟಿಂದ, ಇಲ್ಲ ಮಾದಪ್ಪನ ಲಾಡ್ ಕಲಿಸ್ಕೊಡ್ತೀನಿ. ಇಲ್ಲಿ ನೋಡಿ
ಅನ್ಸುತ್ತೆ. ಆದ್ರೆ ನಿಮ್ಗೆ ಹೇಳ್ತಾ ಇದೀವಿ ವರ್ತ್ ಪ್ಲೇಸ್ ರೋಡ್ ಎಲ್ಲ ಲಾಗಲ್ ಬರುತ್ತಲ್ಲ ನೋಡಿ. ಒಂದು ಡೈಲಾಗ್ ಐತಲ್ಲ, ಹೋಗೋ ಡೆಸ್ಟಿನೇಷನ್ಗಿನ ಹೋಗೋ ದಾರಿನೇ ಚೆನ್ನಾಗಿರುತ್ತೆ ಆ ಥರ ಅಷ್ಟೇ.